ನೋಡಿ, ಅನ್ನಭಾಗ್ಯ ಗ್ಯಾರಂಟಿಗಳಲ್ಲಿ ಕೂಡ ಒಂದು ಈಗ ಆಲ್ರೆಡಿ ಸರ್ಕಾರಕ್ಕೆ 10 ಕೆಜಿ ಅಕ್ಕಿಯನ್ನ ಕೊಡೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಾ ಇದೆ. ಜೊತೆಗೆ ನೋ ಸ್ಟಾಕ್ ಬೋರ್ಡ್ಗಳನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಇಂತಹ ಸಂದರ್ಭದಲ್ಲಿ ಅನ್ನಭಾಗ್ಯಕ್ಕೆ ಅಂತ ಇರುವಂತಹ ಅಕ್ಕಿಯನ್ನ ಈ ಭ್ರಷ್ಟರ ಪಾಲಾಗ್ತಿದ್ಯಾ ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಹಾಗಾಗಿ ನಿಮ್ಮ ರಿಪಬ್ಲಿಕ್ ಕನ್ನಡ ಈ ದಂಧೆಕೋರರ ವಿರುದ್ಧ ಸಮರವನ್ನ ಸಾರ್ತಾ ಇದೆ. ಅನ್ನಭಾಗ್ಯ ಸಿಎಂ ಸಿದ್ದರಾಮಯ್ಯ ಅವರ ಮಹತ್ವಾಕಾಂಕ್ಷಿ ಯೋಜನೆ, ಬಡವರ ಹೊಟ್ಟೆ ತುಂಬಿಸೋ ಯೋಜನೆ. ಕೊಟ್ಟ ಮಾತಿನಂತೆ ಸರ್ಕಾರ ಈ ತಿಂಗಳಿಂದ 10 ಕೆಜಿ ಅಕ್ಕಿಯನ್ನ ವಿತರಿಸ್ತಾ ಇದೆ. ಆದ್ರೆ ಬೀದರ್ನಲ್ಲಿ ಅನ್ನಭಾಗ್ಯದ ಅಕ್ಕಿಗೆ ಭ್ರಷ್ಟರು ಕನ್ನ ಹಾಕ್ತಿದ್ದಾರೆ. ಅಕ್ಕಿ ದಂಧೆ ವಿರುದ್ಧ ರಿಪಬ್ಲಿಕ್ ಸಮರ. ಅನ್ನಭಾಗ್ಯದ ಕರಾಳ ಮುಖ ಬಯಲು. ಗಡಿನಾಡು ಬೀದರ್ ಜಿಲ್ಲೆಯಾದ್ಯಂತ ಅಕ್ಕಿ ಮಾಫಿಯಾ ಎಗ್ಗಿಲ್ಲದೆ ನಡೆಯುತ್ತಿದೆ. ಅನ್ನಭಾಗ್ಯದ ಅಕ್ಕಿಯನ್ನ ದಂಧೆಕೋರರು ರಾಜಾರೋಷವಾಗಿ ನ್ಯಾಯಬೆಲೆ ಅಂಗಡಿಯಲ್ಲೇ ಖರೀದಿ ಮಾಡ್ತಿದ್ದಾರೆ. ಕೆಜಿ ಅಕ್ಕಿಗೆ 15 ರೂಪಾಯಿಂದ 16 ರೂಪಾಯಿ ಕೊಟ್ಟು ಖರೀದಿಸಿ ಜಾಸ್ತಿ ದುಡ್ಡಿಗೆ ಮಾರಾಟ ಮಾಡ್ತಿದ್ದಾರೆ. ಈ ಕರಾಳ ದಂಧೆಯನ್ನ ರಿಪಬ್ಲಿಕ್ ಕನ್ನಡ ಬಟಾ ಬಯಲು ಮಾಡಿದೆ. 7 ಪಡಿತರ ಅಂಗಡಿ ಬಂದ್, ರಿಪಬ್ಲಿಕ್ ಇಂಪ್ಯಾಕ್ಟ್. ಬೀದರ್ ಅಕ್ಕಿ ಮಾಫಿಯಾ ಬಗ್ಗೆ ರಿಪಬ್ಲಿಕ್ ಕನ್ನಡ ಸುದ್ದಿ ಮಾಡ್ತಾ ಇದ್ದಂತೆ ಆಹಾರ ಇಲಾಖೆ ಅಕ್ಕಿ ದಾಸ್ತಾನು ಅಡ್ಡೆ ಮೇಲೆ ದಾಳಿ ಮಾಡಿದೆ. ಸುಮಾರು 7 ಪಡಿತರ ಅಂಗಡಿಗಳನ್ನು ರದ್ದು ಮಾಡಲು ನಿರ್ಧಾರ ಮಾಡಿದೆ. ರಿಪಬ್ಲಿಕ್ ವರದಿಗೆ ಶಾಸಕ ಶೈಲೇಂದ್ರ ಸಲಾಂ. ನೋಡಿದೆ ಇವತ್ತ ತಮ್ಮ ಸುದ್ದಿ ವಾಹಿನಿಯಲ್ಲಿ ಸ್ಟಿಂಗ್ ಆಪರೇಷನ್ ಐತೆ. ಜನರ ಬಗ್ಗೆ ಕಾಳಜಿ ವಹಿಸಿ ತಾವು ಏನು ಬಡವರಿಗೆ ಏನು ಅಕ್ಕಿ ರೇಷನ್ ಏನು ಸಿಗ್ತಿತ್ತು, ಏನು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳ ಕನಸಿನ ಯೋಜನೆ ಅಂತಾರ. ಕನಸಿನ ಯೋಜನೆ ಇದು ಪೊಳ್ಳಾಗ್ತಾ ಇದೆ. ಯಾಕಂದ್ರೆ ಸುಮಾರು ಅಕ್ಕಿ ಬೇಳೆ ಎಲ್ಲ ರೇಷನ್ ಅಂಗಡಿಯಲ್ಲಿ ಸಿಗ್ತದೆ. ಬಡವರು, ನಿರ್ಗತಿಕರು, ಹಸಿದವರ ಹೊಟ್ಟೆ ಸೇರಬೇಕಾದ ಅನ್ನಭಾಗ್ಯ ಅಕ್ಕಿ ಭ್ರಷ್ಟರ ಪಾಲಾಗೋಕೆ ರಿಪಬ್ಲಿಕ್ ಕನ್ನಡ ಬಿಡಲ್ಲ. ಕಾರಣ ಇದು ನಿಮ್ಮ ಧ್ವನಿ. ಮಲ್ಲಿಕಾರ್ಜುನ್ ಮರ್ಕಲೆ, ರಿಪಬ್ಲಿಕ್ ಕನ್ನಡ, ಬೀದರ್. ನೋಡಿ, ಅನ್ನಭಾಗ್ಯ ಗ್ಯಾರಂಟಿಗಳಲ್ಲಿ ಕೂಡ ಒಂದು ಈಗ ಆಲ್ರೆಡಿ ಸರ್ಕಾರಕ್ಕೆ 10 ಕೆಜಿ ಅಕ್ಕಿಯನ್ನ ಕೊಡೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಾ ಇದೆ. ಜೊತೆಗೆ ನೋ ಸ್ಟಾಕ್ ಬೋರ್ಡ್ಗಳನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಇಂತಹ ಸಂದರ್ಭದಲ್ಲಿ ಅನ್ನಭಾಗ್ಯಕ್ಕೆ ಅಂತ ಇರುವಂತಹ ಅಕ್ಕಿಯನ್ನ ಈ ಭ್ರಷ್ಟರ ಪಾಲಾಗ್ತಿದ್ಯಾ ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಹಾಗಾಗಿ ನಿಮ್ಮ ರಿಪಬ್ಲಿಕ್ ಕನ್ನಡ ಈ ದಂಧೆಕೋರರ ವಿರುದ್ಧ ಸಮರವನ್ನ ಸಾರ್ತಾ ಇದೆ. ಅನ್ನಭಾಗ್ಯ ಸಿಎಂ ಸಿದ್ದರಾಮಯ್ಯ ಅವರ ಮಹತ್ವಾಕಾಂಕ್ಷಿ ಯೋಜನೆ, ಬಡವರ ಹೊಟ್ಟೆ ತುಂಬಿಸೋ ಯೋಜನೆ. ಕೊಟ್ಟ ಮಾತಿನಂತೆ ಸರ್ಕಾರ ಈ ತಿಂಗಳಿಂದ 10 ಕೆಜಿ ಅಕ್ಕಿಯನ್ನ ವಿತರಿಸ್ತಾ ಇದೆ. ಆದ್ರೆ ಬೀದರ್ನಲ್ಲಿ ಅನ್ನಭಾಗ್ಯದ ಅಕ್ಕಿಗೆ ಭ್ರಷ್ಟರು ಕನ್ನ ಹಾಕ್ತಿದ್ದಾರೆ. ಅಕ್ಕಿ ದಂಧೆ ವಿರುದ್ಧ ರಿಪಬ್ಲಿಕ್ ಸಮರ. ಅನ್ನಭಾಗ್ಯದ ಕರಾಳ ಮುಖ ಬಯಲು. ಗಡಿನಾಡು ಬೀದರ್ ಜಿಲ್ಲೆಯಾದ್ಯಂತ ಅಕ್ಕಿ ಮಾಫಿಯಾ ಎಗ್ಗಿಲ್ಲದೆ ನಡೆಯುತ್ತಿದೆ. ಅನ್ನಭಾಗ್ಯದ ಅಕ್ಕಿಯನ್ನ ದಂಧೆಕೋರರು ರಾಜಾರೋಷವಾಗಿ ನ್ಯಾಯಬೆಲೆ ಅಂಗಡಿಯಲ್ಲೇ ಖರೀದಿ ಮಾಡ್ತಿದ್ದಾರೆ. ಕೆಜಿ ಅಕ್ಕಿಗೆ 15 ರೂಪಾಯಿಂದ 16 ರೂಪಾಯಿ ಕೊಟ್ಟು ಖರೀದಿಸಿ ಜಾಸ್ತಿ ದುಡ್ಡಿಗೆ ಮಾರಾಟ ಮಾಡ್ತಿದ್ದಾರೆ. ಈ ಕರಾಳ ದಂಧೆಯನ್ನ ರಿಪಬ್ಲಿಕ್ ಕನ್ನಡ ಬಟಾ ಬಯಲು ಮಾಡಿದೆ. 7 ಪಡಿತರ ಅಂಗಡಿ ಬಂದ್, ರಿಪಬ್ಲಿಕ್ ಇಂಪ್ಯಾಕ್ಟ್. ಬೀದರ್ ಅಕ್ಕಿ ಮಾಫಿಯಾ ಬಗ್ಗೆ ರಿಪಬ್ಲಿಕ್ ಕನ್ನಡ ಸುದ್ದಿ ಮಾಡ್ತಾ ಇದ್ದಂತೆ ಆಹಾರ ಇಲಾಖೆ ಅಕ್ಕಿ ದಾಸ್ತಾನು ಅಡ್ಡೆ ಮೇಲೆ ದಾಳಿ ಮಾಡಿದೆ. ಸುಮಾರು 7 ಪಡಿತರ ಅಂಗಡಿಗಳನ್ನು ರದ್ದು ಮಾಡಲು ನಿರ್ಧಾರ ಮಾಡಿದೆ. ರಿಪಬ್ಲಿಕ್ ವರದಿಗೆ ಶಾಸಕ ಶೈಲೇಂದ್ರ ಸಲಾಂ. ನೋಡಿದೆ ಇವತ್ತ ತಮ್ಮ ಸುದ್ದಿ ವಾಹಿನಿಯಲ್ಲಿ ಸ್ಟಿಂಗ್ ಆಪರೇಷನ್ ಐತೆ. ಜನರ ಬಗ್ಗೆ ಕಾಳಜಿ ವಹಿಸಿ ತಾವು ಏನು ಬಡವರಿಗೆ ಏನು ಅಕ್ಕಿ ರೇಷನ್ ಏನು ಸಿಗ್ತಿತ್ತು, ಏನು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳ ಕನಸಿನ ಯೋಜನೆ ಅಂತಾರ. ಕನಸಿನ ಯೋಜನೆ ಇದು ಪೊಳ್ಳಾಗ್ತಾ ಇದೆ. ಯಾಕಂದ್ರೆ ಸುಮಾರು ಅಕ್ಕಿ ಬೇಳೆ ಎಲ್ಲ ರೇಷನ್ ಅಂಗಡಿಯಲ್ಲಿ ಸಿಗ್ತದೆ. ಬಡವರು, ನಿರ್ಗತಿಕರು, ಹಸಿದವರ ಹೊಟ್ಟೆ ಸೇರಬೇಕಾದ ಅನ್ನಭಾಗ್ಯ ಅಕ್ಕಿ ಭ್ರಷ್ಟರ ಪಾಲಾಗೋಕೆ ರಿಪಬ್ಲಿಕ್ ಕನ್ನಡ ಬಿಡಲ್ಲ. ಕಾರಣ ಇದು ನಿಮ್ಮ ಧ್ವನಿ. ಮಲ್ಲಿಕಾರ್ಜುನ್ ಮರ್ಕಲೆ, ರಿಪಬ್ಲಿಕ್ ಕನ್ನಡ, ಬೀದರ್. ನೋಡಿ, ಅನ್ನಭಾಗ್ಯ ಗ್ಯಾರಂಟಿಗಳಲ್ಲಿ ಕೂಡ ಒಂದು ಈಗ ಆಲ್ರೆಡಿ ಸರ್ಕಾರಕ್ಕೆ 10 ಕೆಜಿ ಅಕ್ಕಿಯನ್ನ ಕೊಡೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಾ ಇದೆ. ಜೊತೆಗೆ ನೋ ಸ್ಟಾಕ್ ಬೋರ್ಡ್ಗಳನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಇಂತಹ ಸಂದರ್ಭದಲ್ಲಿ ಅನ್ನಭಾಗ್ಯಕ್ಕೆ ಅಂತ ಇರುವಂತಹ ಅಕ್ಕಿಯನ್ನ ಈ ಭ್ರಷ್ಟರ ಪಾಲಾಗ್ತಿದ್ಯಾ ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಹಾಗಾಗಿ ನಿಮ್ಮ ರಿಪಬ್ಲಿಕ್ ಕನ್ನಡ ಈ ದಂಧೆಕೋರರ ವಿರುದ್ಧ ಸಮರವನ್ನ ಸಾರ್ತಾ ಇದೆ. ಅನ್ನಭಾಗ್ಯ ಸಿಎಂ ಸಿದ್ದರಾಮಯ್ಯ ಅವರ ಮಹತ್ವಾಕಾಂಕ್ಷಿ ಯೋಜನೆ,
ಬಡವರ ಹೊಟ್ಟೆ ತುಂಬಿಸೋ ಯೋಜನೆ. ಕೊಟ್ಟ ಮಾತಿನಂತೆ ಸರ್ಕಾರ ಈ ತಿಂಗಳಿಂದ 10 ಕೆಜಿ ಅಕ್ಕಿಯನ್ನ ವಿತರಿಸ್ತಾ ಇದೆ. ಆದ್ರೆ ಬೀದರಲ್ಲಿ ಅನ್ನ ಭಾಗ್ಯದ ಅಕ್ಕಿಗೆ ಭ್ರಷ್ಟರು ಕನ್ನ ಹಾಕ್ತಿದ್ದಾರೆ. ಅಕ್ಕಿ ದಂಧೆ ವಿರುದ್ಧ ರಿಪಬ್ಲಿಕ್ ಸಮರ. ಅನ್ನ ಭಾಗ್ಯದ ಕರಾಳ ಮುಖ ಬಯಲು. ಗಡಿನಾಡು ಬೀದರ್ ಜಿಲ್ಲೆಯಾದ್ಯಂತ ಅಕ್ಕಿ ಮಾಫಿಯಾ ಎಗ್ಗಿಲ್ಲದೆ ನಡೆಯುತ್ತಿದೆ. ಅನ್ನ ಭಾಗ್ಯದ ಅಕ್ಕಿಯನ್ನ ದಂಧೆಕೋರರು ರಾಜಾರೋಷವಾಗಿ ನ್ಯಾಯಬೆಲೆ ಅಂಗಡಿಯಲ್ಲೇ ಖರೀದಿ ಮಾಡ್ತಿದ್ದಾರೆ. ಕೆಜಿ ಅಕ್ಕಿಗೆ 15 ರೂಪಾಯಿಂದ 16 ರೂಪಾಯಿ ಕೊಟ್ಟು ಖರೀದಿಸಿ ಜಾಸ್ತಿ ದುಡ್ಡಿಗೆ ಮಾರಾಟ ಮಾಡ್ತಿದ್ದಾರೆ. ಈ ಕರಾಳ ದಂಧೆಯನ್ನ ರಿಪಬ್ಲಿಕ್ ಕನ್ನಡ ಬಟಾ ಬಯಲು ಮಾಡಿದೆ. 7 ಪಡಿತರ ಅಂಗಡಿ ಬಂದ್, ರಿಪಬ್ಲಿಕ್ ಇಂಪ್ಯಾಕ್ಟ್. ಬೀದರ್ ಅಕ್ಕಿ ಮಾಫಿಯಾ ಬಗ್ಗೆ ರಿಪಬ್ಲಿಕ್ ಕನ್ನಡ ಸುದ್ದಿ ಮಾಡ್ತಾ ಇದ್ದಂತೆ ಆಹಾರ ಇಲಾಖೆ ಅಕ್ಕಿ ದಾಸ್ತಾನು ಅಡ್ಡೆ ಮೇಲೆ ದಾಳಿ ಮಾಡಿದೆ. ಸುಮಾರು 7 ಪಡಿತರ ಅಂಗಡಿಗಳನ್ನ ರದ್ದು ಮಾಡಲು ನಿರ್ಧಾರ ಮಾಡಿದೆ. ರಿಪಬ್ಲಿಕ್ ವರದಿಗೆ ಶಾಸಕ ಶೈಲೇಂದ್ರ ಸಲಾಂ. ನಾನು ನೋಡಿದೆ ಇವತ್ತ ತಮ್ಮ ಸುದ್ದಿವಾಹಿನಿಯಲ್ಲಿ ಸ್ಟಿಂಗ್ ಆಪರೇಷನ್ ಐತೆ, ಜನರ ಬಗ್ಗೆ ಕಾಳಜಿ ವಹಿಸಿ ತಾವು ಏನು ಬಡವರಿಗೆ ಏನು ಅಕ್ಕಿ ರೇಷನ್ ಏನು ಸಿಗ್ತಿತ್ತು, ಏನು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳ ಕನಸಿನ ಯೋಜನೆ ಅಂತಾರ. ಕನಸಿನ ಯೋಜನೆ ಇದು ಪೊಳ್ಳಾಗ್ತಾ ಇದೆ. ಯಾಕಂದ್ರೆ ಸುಮಾರು ಅಕ್ಕಿ ಬೇಳೆ ಎಲ್ಲ ರೇಷನ್ ಅಂಗಡಿಯಲ್ಲಿ ಸಿಗ್ತದೆ. ಬಡವರು, ನಿರ್ಗತಿಕರು, ಹಸಿದವರ ಹೊಟ್ಟೆ ಸೇರಬೇಕಾದ ಅನ್ನಭಾಗ್ಯ ಅಕ್ಕಿ ಭ್ರಷ್ಟರ ಪಾಲಾಗೋಕೆ ರಿಪಬ್ಲಿಕ್ ಕನ್ನಡ ಬಿಡಲ್ಲ. ಕಾರಣ ಇದು ನಿಮ್ಮ ಧ್ವನಿ. ಮಲ್ಲಿಕಾರ್ಜುನ್ ಮರ್ಕಲೆ, ರಿಪಬ್ಲಿಕ್ ಕನ್ನಡ, ಬೀದರ್. ನೋಡಿ, ಅನ್ನಭಾಗ್ಯ ಗ್ಯಾರಂಟಿಗಳಲ್ಲಿ ಕೂಡ ಒಂದು ಈಗ ಆಲ್ರೆಡಿ ಸರ್ಕಾರಕ್ಕೆ 10 ಕೆಜಿ ಅಕ್ಕಿಯನ್ನ ಕೊಡೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಾ ಇದೆ. ಜೊತೆಗೆ ನೋ ಸ್ಟಾಕ್ ಬೋರ್ಡ್ಗಳನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಇಂತಹ ಸಂದರ್ಭದಲ್ಲಿ ಅನ್ನಭಾಗ್ಯಕ್ಕೆ ಅಂತ ಇರುವಂತಹ ಅಕ್ಕಿಯನ್ನ ಈ ಭ್ರಷ್ಟರ ಪಾಲಾಗ್ತಿದ್ಯಾ ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಹಾಗಾಗಿ ನಿಮ್ಮ ರಿಪಬ್ಲಿಕ್ ಕನ್ನಡ ಈ ದಂಧೆಕೋರರ ವಿರುದ್ಧ ಸಮರವನ್ನ ಸಾರ್ತಾ ಇದೆ. ಅನ್ನಭಾಗ್ಯ ಸಿಎಂ ಸಿದ್ದರಾಮಯ್ಯ ಅವರ ಮಹತ್ವಾಕಾಂಕ್ಷಿ ಯೋಜನೆ. ಬಡವರ ಹೊಟ್ಟೆ ತುಂಬಿಸೋ ಯೋಜನೆ. ಕೊಟ್ಟ ಮಾತಿನಂತೆ ಸರ್ಕಾರ ಈ ತಿಂಗಳಿಂದ 10 ಕೆಜಿ ಅಕ್ಕಿಯನ್ನ ವಿತರಿಸ್ತಾ ಇದೆ. ಆದ್ರೆ ಬೀದರಲ್ಲಿ ಅನ್ನ ಭಾಗ್ಯದ ಅಕ್ಕಿಗೆ ಭ್ರಷ್ಟರು ಕನ್ನ ಹಾಕ್ತಿದ್ದಾರೆ. ಅಕ್ಕಿ ದಂಧೆ ವಿರುದ್ಧ ರಿಪಬ್ಲಿಕ್ ಸಮರ. ಅನ್ನ ಭಾಗ್ಯದ ಕರಾಳ ಮುಖ ಬಯಲು. ಗಡಿನಾಡು ಬೀದರ್ ಜಿಲ್ಲೆಯಾದ್ಯಂತ ಅಕ್ಕಿ ಮಾಫಿಯಾ ಎಗ್ಗಿಲ್ಲದೆ ನಡೆಯುತ್ತಿದೆ. ಅನ್ನ ಭಾಗ್ಯದ ಅಕ್ಕಿಯನ್ನ ದಂಧೆಕೋರರು ರಾಜಾರೋಷವಾಗಿ ನ್ಯಾಯಬೆಲೆ ಅಂಗಡಿಯಲ್ಲೇ ಖರೀದಿ ಮಾಡ್ತಿದ್ದಾರೆ. ಕೆಜಿ ಅಕ್ಕಿಗೆ 15 ರೂಪಾಯಿಂದ 16 ರೂಪಾಯಿ ಕೊಟ್ಟು ಖರೀದಿಸಿ ಜಾಸ್ತಿ ದುಡ್ಡಿಗೆ ಮಾರಾಟ ಮಾಡ್ತಿದ್ದಾರೆ. ಈ ಕರಾಳ ದಂಧೆಯನ್ನ ರಿಪಬ್ಲಿಕ್ ಕನ್ನಡ ಬಟಾ ಬಯಲು ಮಾಡಿದೆ. 7 ಪಡಿತರ ಅಂಗಡಿ ಬಂದ್, ರಿಪಬ್ಲಿಕ್ ಇಂಪ್ಯಾಕ್ಟ್. ಬೀದರ್ ಅಕ್ಕಿ ಮಾಫಿಯಾ ಬಗ್ಗೆ ರಿಪಬ್ಲಿಕ್ ಕನ್ನಡ ಸುದ್ದಿ ಮಾಡ್ತಾ ಇದ್ದಂತೆ ಆಹಾರ ಇಲಾಖೆ ಅಕ್ಕಿ ದಾಸ್ತಾನು ಅಡ್ಡೆ ಮೇಲೆ ದಾಳಿ ಮಾಡಿದೆ. ಸುಮಾರು 7 ಪಡಿತರ ಅಂಗಡಿಗಳನ್ನ ರದ್ದು ಮಾಡಲು ನಿರ್ಧಾರ ಮಾಡಿದೆ. ರಿಪಬ್ಲಿಕ್ ವರದಿಗೆ ಶಾಸಕ ಶೈಲೇಂದ್ರ ಸಲಾಂ. ನಾನು ನೋಡಿದೆ ಇವತ್ತ ತಮ್ಮ ಸುದ್ದಿವಾಹಿನಿಯಲ್ಲಿ ಸ್ಟಿಂಗ್ ಆಪರೇಷನ್ ಐತೆ, ಜನರ ಬಗ್ಗೆ ಕಾಳಜಿ ವಹಿಸಿ ತಾವು ಏನು ಬಡವರಿಗೆ ಏನು ಅಕ್ಕಿ ರೇಷನ್ ಏನು ಸಿಗ್ತಿತ್ತು, ಏನು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳ ಕನಸಿನ ಯೋಜನೆ ಅಂತಾರ. ಕನಸಿನ ಯೋಜನೆ ಇದು ಪೊಳ್ಳಾಗ್ತಾ ಇದೆ. ಯಾಕಂದ್ರೆ ಸುಮಾರು ಅಕ್ಕಿ